Hello everyone. Myself Lokesh Shanpi. I am Assistant Professor, Department of Commerce, Government Arts and Science Autonomous College, Karwar. This session I am going to explain the financial market and institution which is related to first semester BCom affiliated to Karnataka University, Dharwad. E-content session number 15. This session is topic objectives and significance, single and multiple regulators. Lesson objectives are to understand the meaning of regulations, to know the types of economic regulations, and to understand the objectives and significance of financial regulations. After this session, learning outcomes are the student will able to understand the meaning of regulations. The student will able to know the types of economic regulations, and the student will able to understand the objectives and significance of financial regulations. Firstly, what is the meaning of regulations? It means putting of official restrictions and control over the institution. Financial regulators have control over the financial institutions. Financial regulators are none but the government bodies. The main objectives of regulations are to avoid monopoly power, foster competitions and protect consumer interest. ನಿಯಂತ್ರಣ ಅಂತ ಅಂದರೆ ಏನಾಗುತ್ತೆ? ಎಲ್ಲ ಒಂದು ಹಣಕಾಸು ಸಂಸ್ಥೆಗಳ ಮೇಲೆ ಅಧಿಕೃತ ನಿರ್ಬಂಧಗಳು ಅಥವಾ ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೇರುವಂಥದ್ದು ಇದು ಪ್ರಮುಖ ಉದ್ದೇಶವಾಗಿರುತ್ತೆ. ಇದರ ಪ್ರಾಥಮಿಕ ಉದ್ದೇಶ ಏನಂತ ಅಂದರೆ ಟು ಕಂಟ್ರೋಲ್ ಓವರ್ ದ ಮೊನೋಪಲಿ ಪವರ್, ಏಕಸ್ವಾಮ್ಯವನ್ನು ತಡೆಗಟ್ಟುವಂಥದ್ದು ಅಥವಾ ತಪ್ಪಿಸುವಂಥದ್ದು, ಹಾಗೂ ಸಾಕು ಸ್ಪರ್ಧೆಯನ್ನು ತಡೆಗಟ್ಟುವಂಥದ್ದು ಮತ್ತು ಗ್ರಾಹಕರ ಆಸಕ್ತಿಯನ್ನು ಸಂರಕ್ಷಿಸುವಂಥದ್ದು ಅಥವಾ ರಕ್ಷಣೆ ಮಾಡುವಂಥದ್ದು. ಇದರ ಎಲ್ಲ ನಿಯಂತ್ರಣವನ್ನು ಅಂದರೆ ಹಣಕಾಸು ನಿಯಂತ್ರಣಗಳನ್ನು ಮಾಡ್ತಕ್ಕಂಥದ್ದು ಗೌರ್ನಮೆಂಟ್ ಬಾಡೀಸ್ ಅಂದರೆ ಸರ್ಕಾರದ ನಿಗಮ ಅಥವಾ ಸರ್ಕಾರದ ಮಂಡಳಿಗಳು ಅಂತ ನಾವೇನು ಕರಿತೀವಿ, ಇವು ನಿಯಂತ್ರಣವನ್ನು ಮಾಡ್ತಕ್ಕಂಥ ಅಂಗಸಂಸ್ಥೆಗಳು ಆಗಿರುತ್ತವೆ. ದ ನೆಕ್ಸ್ಟ್ ಈಸ್ ದ ಟೈಪ್ಸ್ ಆಫ್ ಎಕನಾಮಿಕ್ ರೆಗ್ಯುಲೇಷನ್ಸ್. ಆರ್ಥಿಕ ನಿಯಂತ್ರಣದ ಪ್ರಮುಖ ವಿಧಗಳು ಯಾವುವು? ಪ್ರಮುಖವಾಗಿ ಇಲ್ಲಿ 3 ಭಾಗವನ್ನಾಗಿ ನಾವು ವಿಂಗಡಣೆ ಮಾಡಬಹುದು. ಫಸ್ಟ್ಲಿ ದ ಸ್ಟ್ರಕ್ಚರಲ್ ರೆಗ್ಯುಲೇಷನ್ಸ್, ದಟ್ ಮೀನ್ಸ್ ರಚನಾತ್ಮಕ ನಿಯಂತ್ರಣ. It concerns the regulations of the market structure, example, or restrictions on the entry or exit, and rules mandating firm not to supply professional services in the absence of a recognized qualification. Number 2, conduct ನಡವಳಿಕೆ ನಿಯಂತ್ರಣಗಳು. It is used to regulate the behavior of product producers and consumers in the market, example, price controls, the requirement to provide in all demand, the labeling of product, rules against advertising and minimum quality standards. Number 3, social obligation, samajika niyantrana. It comprises regulations in the area of the environment, occupational healthy and safety, consumer protections and labor, etc. ಮುಖ್ಯವಾಗಿ ಇಲ್ಲಿ ನಾವಿಲ್ಲಿ ನೋಡೋದಾದ್ರೆ ಸ್ಟ್ರಕ್ಚರಲ್ ರೆಗ್ಯುಲೇಷನ್ಸ್, ಇಲ್ಲಿ ಎಂಟೈರ್ ಮಾರ್ಕೆಟ್ ರಚನೆಯನ್ನು ಇಲ್ಲಿ ನಿಯಂತ್ರಣವನ್ನು ಇಲ್ಲಿ ಮಾಡಬಹುದಾಗಿದೆ. ಇಲ್ಲಿ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಹೊಸದಾಗಿ ಬರುವಂತಹ ಅಥವಾ ನಿರ್ಗಮನವಾಗಬಹುದಾದಂಥ ಮತ್ತು ನಿರ್ಬಂಧಗಳನ್ನು ಇರುವಂಥ ಯಾವುದೇ ಪ್ರೊಫೆಷನಲ್ ಸರ್ವಿಸಸ್ಗಳಲ್ಲಿ ಆಬ್ಸೆನ್ಸ್ ಆಗಿ ನಾವಿಲ್ಲಿ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥ ಒಂದು ಪರಿಕರಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಮತ್ತು ನಿರ್ಬಂಧಿಸಬಹುದಾಗಿದೆ. ಇದು ಸ್ಟ್ರಕ್ಚರಲ್ ರೆಗ್ಯುಲೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ನಿರ್ಬಂಧ. ನೆಕ್ಸ್ಟು ಕಂಡಕ್ಟ್ ರೆಗ್ಯುಲೇಷನ್ಸ್ ಟು ಯೂಸ್ಡ್ ಬಿಹೇವಿಯರ್ ಪ್ರೊಡ್ಯೂಸರ್ ಆಫ್ ಆ್ಯಂಡ್ ಕನ್ಸ್ಯೂಮರ್ಸ್, ಅಂದರೆ ಉತ್ಪಾದಕನಿಗೆ ಮತ್ತು ಗ್ರಾಹಕನ ನಡುವಿನ ಒಂದು ಮಾರುಕಟ್ಟೆ ಆಗಿರ್ತದೆ. ಅಂದರೆ ಪ್ರೈಸ್ ಕಂಟ್ರೋಲ್ ಅಂದರೆ ಬೆಲೆಯ ನಿಯಂತ್ರಣ ಆಗಿರ್ಬೋದು, ರಿಕ್ವೈರ್ಮೆಂಟ್ ಆಫ್ ಪ್ರೊವೈಡ್ ಆಲ್ ಡಿಮ್ಯಾಂಡ್ ಅಂದರೆ ಬೇಡಿಕೆಗೆ ತಕ್ಕಂತೆ ಉಪಯೋಗ ಮಾಡಿರ್ಬೋದು. ನೆಕ್ಸ್ಟ್ ಲೇಬಲಿಂಗ್ ಆಫ್ ಪ್ರಾಡಕ್ಟ್, ಉತ್ಪನ್ನದ ಮೇಲೆ ಮಾಡ್ತಕ್ಕಂಥ ಒಂದು ಲೇಬಲ್, ರೂಲ್ಸ್ ಅಗೇನೆಸ್ಟ್ ಅಡ್ವರ್ಟೈಸಿಂಗ್, ಜಾಹೀರಾತಿಗೆ ಆಪೋಸ್ ಆಗಿ ಒಂದು ರೂಲ್ಸ್ನ ಬ್ರೇಕ್ ಮಾಡ್ತಕ್ಕಂಥದ್ದು, ಮಿನಿಮಮ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂದರೆ ಇಲ್ಲಿ ಕ್ವಾಲಿಟಿಯನ್ನು
ಕನಿಷ್ಠ ಪ್ರಮಾಣದಲ್ಲಿ ಮಾನದಂಡಗಳನ್ನು ನಿರ್ಮಿಸುವಂಥದ್ದು. ಇದು ನಡವಳಿಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ. ನೆಕ್ಸ್ಟ್ ಸೋಷಿಯಲ್ ರೆಗ್ಯುಲೇಷನ್ಸ್ ಅಂದರೆ ಇದು ಸಾಮಾಜಿಕ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ. ಇದು ಇಟ್ ಇಸ್ ಎ ಕಂಪ್ರೈಸಸ್ ರೆಗ್ಯುಲೇಷನ್ಸ್ ಇನ್ ದ ಏರಿಯಾ ಆಫ್ ಎನ್ವೈರನ್ಮೆಂಟ್, ಆಕ್ಯುಪೇಷನಲ್, ಹೆಲ್ದಿ ಆ್ಯಂಡ್ ಸೇಫ್ಟಿ. ಅಂದರೆ ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆರೋಗ್ಯಕರ ಮತ್ತು ಸುರಕ್ಷಣೆ ಮತ್ತು ಗ್ರಾಹಕನ ಸಂರಕ್ಷಣೆ ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಈ ಒಂದು ನಿಯಂತ್ರಣವನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ವೇರಿಯಸ್ ಥಿಯರೀಸ್ ಆಫ್ regulations such are public interest theories of regulations. That means the regulations of firms or other economic actors contributes to the promotion of public interest. ಗ್ರಾಹಕನ ಆಸಕ್ತಿಗೆ ಅಥವಾ ಸಾರ್ವಜನಿಕ ಆಸಕ್ತಿಗೆ ಸಂಬಂಧಪಟ್ಟಂತೆ ನಾವು ಒಂದು ಕಾಂಟ್ರಿಬ್ಯೂಷನ್ಸ್ನ ನಿಯಂತ್ರಣವನ್ನು ನಾವು ಮಾಡಬಹುದಾದಂಥ ಒಂದು ಸಂಸ್ಥೆಗಳು. ನೆಕ್ಸ್ಟ್ ಚಿಕಾಗೋ ಥಿಯರಿ ಆಫ್ ರೆಗ್ಯುಲೇಷನ್. ಇಟ್ ಈಸ್ ಅ ರೂಲ್ ಆರ್ ರೆಗ್ಯುಲೇಷನ್ಸ್ ಈಸ್ ಅಕ್ವೈರ್ಡ್ ಬೈ ದ ಇಂಡಸ್ಟ್ರಿ ಆ್ಯಂಡ್ ಡಿಸೈನ್ ಆ್ಯಂಡ್ ಆಪರೇಟೆಡ್ ಪ್ರೈಮರ್ಲಿ ಫಾರ್ ಇಟ್ಸ್ ಬೆನಿಫಿಟ್. ಈ ಒಂದು ರೂಲ್ ನಿಯಮಗಳನ್ನು ಮತ್ತು ಈ ಒಂದು ಅಧಿಕೃತ ನಿರ್ಬಂಧಗಳನ್ನು ಕೆಲವು ಕೈಗಾರಿಕಾ ಸಂಸ್ಥೆಗಳು ಮಾಡಿರುತ್ತವೆ ಮತ್ತು ಈ ಡಿಸೈನ್ ಆ್ಯಂಡ್ ಆಪರೇಟೆಡ್ ಪ್ರೈಮರ್ಲಿ ಫಾರ್ ಇಟ್ಸ್ ಬೆನಿಫಿಟ್ ಅಂತಂದರೆ ಈ ಒಂದು ಎಲ್ಲ ಪರಿಕರಗಳನ್ನು ತನ್ನ ಒಂದು ಬೆನಿಫಿಟ್ ಉಪಯೋಗಗಳನ್ನು ಪ್ರಾಥಮಿಕವಾಗಿ ಯೂಸನ್ನು ಮಾಡುವಂಥದ್ದು. ನೆಕ್ಸ್ಟು ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್. ದಟ್ ಮೀನ್ಸ್ ದೇರ್ ಆರ್ 4 ಫೈನಲಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಆರ್ to control market stability and consistency. ಮಾರುಕಟ್ಟೆ ಸ್ಥಿರತೆ ಮತ್ತು ಸ್ಥಿರತೆಯನ್ನು ನಿಯಂತ್ರಣವನ್ನು ಮಾಡುವಂಥದ್ದು. ನಂಬರ್ 2 ಟು ರಿಡಕ್ಷನ್ ಆಫ್ ಫೈನಾನ್ಷಿಯಲ್ ಫ್ರಾಡ್ಸ್ ಆ್ಯಂಡ್ ಕ್ರೈಮ್ಸ್. ಹಣಕಾಸಿನ ವಂಚನೆಗಳು ಮತ್ತು ಅಪರಾಧಗಳ ಕಡಿತ. ನೆಕ್ಸ್ಟ್ ನಂಬರ್ 3 ಟು ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಮನಿ. ಗ್ರಾಹಕರ ಮತ್ತು ಹೂಡಿಕೆದಾರರ ಹಣವನ್ನು ಸಂರಕ್ಷಿಸುವಂಥದ್ದು. ನಂಬರ್ 4 ಇನ್ಕ್ರೀಸ್ ಇನ್ವೆಸ್ಟರ್ಸ್ ಆ್ಯಂಡ್ ಮಾರ್ಕೆಟ್ ಕಾನ್ಫಿಡೆನ್ಸ್. ಹೂಡಿಕೆದಾರರು ಮತ್ತು ಮಾರುಕಟ್ಟೆ ವಿಶ್ವಾಸವನ್ನು ಹೆಚ್ಚಿಸುವುದು ಇದು ಮುಖ್ಯ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್ ಆರ್ ನಂಬರ್ 1 ಪ್ರಿವೆಂಟ್ಸ್ ಮಾರ್ಕೆಟ್ ಫೇಲ್ಯೂರ್. ಮಾರುಕಟ್ಟೆಯ ವೈಫಲ್ಯವನ್ನು ತಡೆಯುವಂಥದ್ದು. ನಂಬರ್ 2 ಪ್ರಮೋಟ್ಸ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ. ಸ್ಥೂಲ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುವಂಥದ್ದು. ನೆಕ್ಸ್ಟ್ ನಂಬರ್ 3 ಪ್ರೊಟೆಕ್ಟ್ ಇನ್ವೆಸ್ಟರ್ಸ್. ಹೂಡಿಕೆದಾರರ ಸಂರಕ್ಷಣೆ. ನಂಬರ್ 4 ಮಿಟಿಗೇಟ್ಸ್ ದ ಎಫೆಕ್ಟ್ ಆಫ್ ಫೈನಾನ್ಷಿಯಲ್ ಫೇಲ್ಯೂರ್ಸ್ ಆನ್ ದ ರಿಯಲ್ ಎಕಾನಮಿ. ಆರ್ಥಿಕ ವೈಫಲ್ಯದ ಪರಿಣಾಮಗಳು ನೈಜ ಆರ್ಥಿಕತೆ ಮೇಲೆ ತಗ್ಗಿಸುವಂಥದ್ದು. ಇದರ ಮುಖ್ಯ ಸಿಗ್ನಿಫಿಕೆನ್ಸ್ ಪ್ರಾಮುಖ್ಯತೆ ಯಾವುದಪ್ಪ ಅಂತಂದರೆ ದ ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್ ಕ್ಯಾನ್ ಆಲ್ಸೋ ಯೂಸ್ ಟು ಇಂಪ್ರೂವ್ ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಪ್ರೊಟೆಕ್ಟ್ ಟು ಇನ್ವೆಸ್ಟರ್. ಇದರ ಮುಖ್ಯ ಧ್ಯೇಯ ಏನಂತಂದರೆ ಇಲ್ಲಿ ಮಾರುಕಟ್ಟೆಯ ಪಾರದರ್ಶಕತೆ ಮತ್ತು ಹೂಡಿಕೆದಾರರ ರಕ್ಷಣೆ ಮೊದಲ ಆದ್ಯತೆ ಇರುತ್ತೆ. ಇದರ ಮುಖ್ಯ ನಿಯಂತ್ರಣವಾಗಿರುತ್ತೆ. ಅಂದರೆ ಮಾರುಕಟ್ಟೆಯ ಪಾರದರ್ಶಕತೆ ಮತ್ತು ಗ್ರಾಹಕರ ಅಥವಾ ಹೂಡಿಕೆದಾರರ ರಕ್ಷಣೆಯನ್ನು ಮಾಡುವಂಥದ್ದು ಮುಖ್ಯವಾದಂಥ ಒಂದು ಪ್ರಾಮುಖ್ಯತೆಯನ್ನು ಹಣಕಾಸಿನ ನಿಯಂತ್ರಣವನ್ನು ಹೊಂದಿರುತ್ತೆ. ಸೊ ಇಷ್ಟು this is a reference books. Thank you very much.